ಅಜಯ್ ಮತ್ತು ಪ್ರಿಯಾ ಅವರ ಕಾಲೇಜಿನ ಸ್ನೇಹಿತರು ಪರಸ್ಪರ ಪ್ರೀತಿಯಲ್ಲಿ ಮುಳುಗಿದ್ದರು. ಆದರೆ ಅವರ ಸಂಬಂಧದ ಬಗ್ಗೆ ಯಾರೂ ಕೂಡ ತಿಳಿಯಬಾರದು ಎಂಬ ಕಳವಳ ಅವರ ಮನಸ್ಸಿನಲ್ಲಿ ಇತ್ತು. ಕಾಲೇಜಿನ ನಿಯಮಗಳು ಖಡಕ್, ಸ್ನೇಹಿತರ ಚುಟುಕಿಗಳು ತೀವ್ರ. ಪ್ರತಿದಿನದಂತೆ ಅವರು ತಮ್ಮ ಸ್ನೇಹಿತರ ನೋಟ ತಪ್ಪಿಸಿಕೊಳ್ಳಲು ಹೊಸ ಹೊಸ ಯುಕ್ತಿಗಳನ್ನು ಅನ್ವಯಿಸುತ್ತಿದ್ದರು. ಆದರೆ ನಿಜವಾದ ತಾಣವಾದದ್ದು ಕಾಲೇಜಿನ ಟಾಯ್ಲೆಟ್ ರೂಮ್. ಬಹಳಷ್ಟು ಜನ ಅಲ್ಲಿ ಗಮನ ಹರಿಸದೇ ಇರುತ್ತಿದ್ದರು. ಅವರಿಬ್ಬರು ಲಂಚಿಸುವ ಹಾಗೆ ಪಠ್ಯಭಾಗದ ನಡುವೆ ಸಣ್ಣ ಕಾಗದದ ಟಿಪ್ಪಣಿಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಸಂಧ್ಯಾ 2:30 ಟಾಯ್ಲೆಟ್ ರೂಮ್. ಅಂದು ಕೂಡ ಅದೇ ಸಮಯ. ಅಜಯ್ ಮೊದಲು ಒಳಗೆ ಪ್ರವೇಶಿಸಿದ. 10 ನಿಮಿಷದ ನಂತರ ಪ್ರಿಯಾ ಮೂಗುಚುಚ್ಚಿಕೊಂಡು ಒಳಗೆ ನುಗ್ಗಿದಳು. ಮೂಲೆಗೊಂದು ನಿಂತು ಅವರಿಬ್ಬರೂ ಮೆಲ್ಲಗೆ ಮಾತುಕತೆ ನಡೆಸಿದರು. ಅವರ ಪ್ರೀತಿ ಪಯಣದಲ್ಲಿ ಇಂಥ ಸಣ್ಣ ಕ್ಷಣಗಳು ಅಮೂಲ್ಯವಾಗುತ್ತವೆ. ಅಜಯ್ ಪ್ರಿಯಾಳ ಕೈ ಹಿಡಿದಾಗಲೇ ಬಾಗಿಲಿನ ಹೊರಗಿನಿಂದ ಪಾದಗಳ ಅಟ್ಟಹಾಸ. ಹೃದಯ ಬಡಿತ ತೀವ್ರಗೊಂಡಿತು. ಯಾರೋ ಬರುತ್ತಿದ್ದಾರೆ. ಪ್ರಿಯಾ ದಿಗ್ಬಂಧನಗೊಂಡಳು. ಇಂದು ಸಿಕ್ಕಿ ಹಾಕ್ಕೊಂಡೆವೋ? ಅಜಯ್ ತಕ್ಷಣವೇ ಬಾಗಿಲಿನ ಪಕ್ಕದ ಕವನಕ್ಕೆ ನುಗ್ಗಿದ. ಪ್ರಿಯಾ ಬಿಸಿ ಮುಚ್ಚಿನಲ್ಲಿ ಮೌನವಾಗಿದ್ದಳು. ಬಾಗಿಲು ನಿಧಾನವಾಗಿ ತೆರೆದಿತು. ಕ್ಯಾಂಟೀನ್ ಭಾಸ್ಕರ್, ಅವರ ಹಾಸ್ಯಪ್ರಿಯ ಸ್ನೇಹಿತ. ಅವನು ಒಳಗೆ ಬಂದು ಹಿಂಜರಿಯುತ್ತಾ ಹೋಲಿಸಿದ. ಇಲ್ಲಿ ಯಾರಾದರೂ ಇದ್ರಾ? ಅವನು ಕೇಳಿದ. ಅಜಯ್ ಮತ್ತು ಪ್ರಿಯಾ ಉಸಿರಾಡದಂತೆ ನಿಂತು ಹೋದರು. ಭಾಸ್ಕರ್ ಕುತೂಹಲದಿಂದ ಮುಂದೆ ಬಂದು ಹಿಂದಿರುಗಿದ. ನೋಡೋಣ, ನಾನು ಯಾಕೆ ಇಂತಹ ಅನುಮಾನ ಪಟ್ಟಿದ್ದೇನೆ ಎಂದುಕೊಳ್ಳುತ್ತಾ ಅವನು ಕೈ ತೊಳೆದು ಹೊರಗಿನಿಂದಲೇ ಮಾತನಾಡಲು ತೊಡಗಿದ. ನೀನು ಅಜಯ್ನನ್ನು ನೋಡಲ್ವಾ? ಅವನನ್ನು ಎಲ್ಲೂ ಕಾಣಿಸ್ತಿಲ್ಲ. ಅಜಯ್ ಪ್ರಿಯಾಳ ಕಡೆ ಆತಂಕದಿಂದ ನೋಡಿದ. ಪ್ರಿಯಾ ತುಟಿಗಳನ್ನು ಚಾಪಡಿದಳು. ಅವನು ಲೈಬ್ರರಿಗೆ ಹೋಗಿದ್ದಾನೆ, ನಾನು ಹೋಗಿ ನೋಡೋಣ ಎಂದು ಪ್ರಿಯಾ ತಕ್ಷಣ ಉತ್ತರಿಸಿದಳು, ತನ್ನ ಧ್ವನಿ ಶಾಂತವಾಗಿರಲು ಪ್ರಯತ್ನಿಸುತ್ತಾ. ಸರಿಯಾಗಿದೆ ಎಂದ ಭಾಸ್ಕರ್ ಮತ್ತು ಹೊರಗೆ ಹೋದನು. ಬಾಗಿಲು ಸಂಪೂರ್ಣ ಮುಚ್ಚಿದ ತಕ್ಷಣ ಪ್ರಿಯಾ ಉಸಿರು ಬಿಟ್ಟಳು. ಅಜಯ್ ಮುಗ್ಗರಿಸುತ್ತಾ, ಇನ್ಮೇಲೆ ಇದೇ ಜಾಗದಲ್ಲಿ ಕೂಡುವುದು ಭದ್ರವಲ್ಲ ಎಂದು ಹೇಳಿದ. ಹೌದು, ಆದರೆ ಎಲ್ಲ ಹೋದರೂ ರಿಸ್ಕ್ ಇದೆ, ಪ್ರಿಯಾ ಕಾತರದಿಂದ ಉತ್ತರಿಸಿದಳು. ಪ್ರಿಯಾ ಕೆಲವು ದಿನಗಳಿಂದ ವಿಭಿನ್ನವಾಗಿದ್ದಳು. ಊಟಕ್ಕೆ ಮನಸ್ಸಿಲ್ಲ, ಚಳವಳಿಯಿಲ್ಲ, ತುಂಟತನವೂ ಕಡಿಮೆಯಾಗಿದೆ. ಅಜಯ್ ಗಮನಿಸಿದ್ದರೂ ಅವಳಿಗೆ ಏನಾದರೂ ಬಿಸಿನೆಸ್ ಪ್ರಶ್ನೆ ಅಥವಾ ಮನೆಯ ಒತ್ತಡ ಇರಬಹುದು ಎಂದುಕೊಂಡನು. ಆದರೆ ಆ ದಿನದ ಸಂಜೆ ಪ್ರಿಯಾ ಆತನನ್ನು ಭೇಟಿಯಾಗಲು ಕರೆದಾಗ ಅವಳ ಕಣ್ಣುಗಳಲ್ಲಿ ಬೆರಗು ಹಾಗೂ ಗೊಂದಲ ಮಿಶ್ರಿತ ಭಾವನೆ ಇದ್ದುದನ್ನು ಕಂಡು ಆತ ಅಚ್ಚರಿಗೊಂಡ. ಅಜಯ್, ನನಗೆ ನಂಬಲಾಗುತ್ತಿಲ್ಲ. ನಾನು ಗರ್ಭಿಣಿ, ಅವಳು ನಿಧಾನವಾಗಿ ಹೇಳಿದಳು. ಆ ಕ್ಷಣದಲ್ಲಿ ಅಜಯ್ ಬೆಚ್ಚಿ ಬಿದ್ದನು. ಅವನ ಮೈ ನಡುಗಿತು, ಹೃದಯದ ಹೊಡೆತ ಹೆಚ್ಚಾಯಿತು. ನೀನು? ಏನು? ಅವನು ದಿಗ್ಭ್ರಮೆಯಿಂದ ಕೇಳಿದ. ಹೌದು, ನಾನು ಪರೀಕ್ಷೆ ಮಾಡಿಸಿದೆ. ಇದು ನಿಜ, ಅವಳು ಕಣ್ಣೀರಿನಿಂದ ಹೇಳಿದರು. ಅಜಯ್ ಕುಳಿತುಕೊಂಡ. ಅವನ ಮಸ್ತಿಷ್ಕದಲ್ಲಿ ಹಲವು ಪ್ರಶ್ನೆಗಳು ತಿರುಗಿದುವು. ಈ ವಿಷಯವನ್ನು ಯಾರು ಮೊದಲಿಗೆ ತಿಳಿಯಬೇಕು? ಕಾಲೇಜು, ಮನೆ, ಭವಿಷ್ಯ. ಪ್ರಿಯಾ ಪರಿವರ್ತನೆಯಿಂದ ಆತ ಸ್ಫೋಟಕ, ಅನಿರೀಕ್ಷಿತ ಸ್ಥಿತಿಯೊಳಗೆ ಸಿಕ್ಕಿಬಿದ್ದನು. ನಾವು ಏನು ಮಾಡಬೇಕು? ಅಜಯ್, ಅವಳು ಕಣ್ಣೀರಿನಿಂದ ಕೇಳಿದಾಗ ಅವನು ಉತ್ತರಿಸಲು ಮಾತುಗಳು ಸಿಗಲೇ ಇಲ್ಲ.